ರಿಪೋರ್ಟರ್ಸ್ ಕನೆಕ್ಟೆಡ್ ಇದ್ದಾರೆ, ಮೈಸೂರಿನಿಂದ ಜನರಿದ್ದಾರೆ, ಅವ್ರ ಜೊತೆ ಅವ್ರ ರಿಯಾಕ್ಷನ್ ಅನ್ನ ಕೂಡ ತೆಗೆದುಕೊಂಡ್ಬಿಡೋಣ. ನೀವು ಹೇಳ್ತಿದ್ದ ಅಂಶನೇ ನಾವು ಪ್ರಸ್ತಾಪ ಮಾಡ್ತಿದ್ವಿ. ಇನ್ಫ್ಯಾಕ್ಟ್ ಬಸವರಾಜ್ ಸರ್ ಕೂಡ ಅದೇ ಹೇಳ್ತಿದ್ರು, ಬಜೆಟ್ ನಲ್ಲಿ ಏನ್ ಅಂಶಗಳಿತ್ತು ಅದನ್ನೇ ಮತ್ತೆ ಉಲ್ಲೇಖ ಮಾಡಿದ್ದಾರಾ ಅನ್ನೋ ಅನುಮಾನ ಇದೆ ಅಂತ ಹೇಳಿ. ವಿಲ್ ಗೆಟ್ ಬ್ಯಾಕ್ ಟು ದಟ್. ಮೈಸೂರಿನಿಂದ ರಂಜಿತ್ ಹಾಗೆ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ರಂಜಿತ್, ನಿಮ್ ಸುತ್ತ ಜನರನ್ನು ನೋಡ್ತಿದ್ದೀನಿ, ರಿಯಾಕ್ಷನ್ ಪಡ್ಕೊಳ್ಬಹುದಾ? ಏನ್ ಹೇಳ್ತಾರೆ ಬಿಜೆಪಿಯ ಈ ಪ್ರಣಾಳಿಕೆ ಬಗ್ಗೆ? ಭರವಸೆ ಇದೆಯಾ? ಮೋದಿ ಭರವಸೆ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿನೇ ಸೈ ಅಂತಾರ? ಜನರನ್ನೇ ಮಾತಾಡ್ಸಿ ಡೈರೆಕ್ಟ್. ರಂಜಿತ್. ಖಂಡಿತ ಸ್ಮಿತಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅನ್ನೋ ಮೂಲ ಮಂತ್ರದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈಗ 3ನೇ ಅವಧಿಗೆ ಮುಂದಡಿಡೋದಕ್ಕೆ ಹೊರಟಿದೆ. ಏನಮ್ಮ, ಏನ್ ಹೇಳ್ತೀರಿ? ಕಾಂಗ್ರೆಸ್ನ ಗ್ಯಾರಂಟಿನ, ಮೋದಿ ಸರ್ಕಾರದ ಪ್ರಣಾಳಿಕೆನ? ಮೋದಿ ಸರ್ಕಾರದವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮೋದಿ ಸರ್ಕಾರ ಗೆಲ್ಲುತ್ತೆ ಈ ಸಲ. ಮೋದಿ ಸರ್ಕಾರ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ. ಈ ಸಲ ಗೆಲ್ಲುತ್ತೆ. ಈಗ ಕಾಂಗ್ರೆಸ್ನವರು ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ 2 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರದ್ದು ಕಾನ್ಸ್ಟೆಂಟ್ ಆಗಿ ಒಂದು ರಾಜಕಾರಣವನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ. ತಾವೇನ್ ಹೇಳ್ತೀರಿ ಸರ್? ಕಾಂಗ್ರೆಸ್ ಎಷ್ಟು ದಿವಸ ಅಂತ ಉಚಿತವಾಗಿ ಕೊಡ್ತದೆ. ನೀವು ಈಗ ಕಾಂಗ್ರೆಸ್ ಉಚಿತ ನೋಡಿ, ನೀವು ಓಟವನ್ನು ಕೊಡಬೇಡಿ ಕಾಂಗ್ರೆಸ್ಗೆ, ಬಿಜೆಪಿಗೆ ಓಟವನ್ನು ಕೊಡಿ. ಅದು ಸಾಧನೆ ಮಾಡಿರೋ ಒಂದು ಬಿಜೆಪಿಗೆ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಹೌದು, ತಾವೇನ್ ಹೇಳ್ತೀರಮ್ಮ? ಈಗ ಮಧ್ಯಮ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ, ಮತ್ತೆ ಸಾಮಾನ್ಯ ಜನರಿಗೆ, ಬಡ ಜನರಿಗೆ, ವ್ಯಾಪಾರಸ್ಥರಿಗೆ ಯಾವ ಸರ್ಕಾರ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ? ಬಿಜೆಪಿಯ ಪ್ರಣಾಳಿಕೆ ನೋಡಿದಾಗ ತಮಗೆ ಇದು ಬೆಟರು ಅಂತ ಅನ್ಸುತ್ತಾ? ಕಾಂಗ್ರೆಸ್ದು ಬೆಟರಾ, ಬಿಜೆಪಿ ಬೆಟರ್? ಬಿಜೆಪಿ ಬೆಟರ್ ಸರ್. ಯಾಕೆ ಬೆಟರು ಸರ್? ಬಿಜೆಪಿ ಅವರು ಮಾಡ್ತಾ ಇರೋದು ಬಡವರಿಗೆ ಉದ್ಧಾರ ಆಗ್ಲಿ ಅಂತಾನೆ ಮಾಡ್ತಾ ಇರೋದು. ನಮ್ಮ ಬೆಂಬಲ ಎಲ್ಲ ಬಿಜೆಪಿಗೆ. ತಾವು ಯಾವ ಊರವರು? ಬೆಂಗಳೂರು. ಚೌಟ್ ಬೆಂಗಳೂರು. ತಾವೇನ್ ಹೇಳ್ತೀರಮ್ಮ? ಈಗ ಈ ಪಿಂಚಣಿ ಮತ್ತೆ ಮಾಸಾಶನ ಮತ್ತೆ ಈ ಬಡ ಜನರಿಗೆ, ವೃದ್ಧರಿಗೆ, ಹಿರಿಯರಿಗೆ ಇದೆಲ್ಲ ನೋಡಿದಾಗ, ಇದೆಲ್ಲ ಅನುಕೂಲತೆಗಳನ್ನು ನೋಡಿದಾಗ ತಮ್ಗೇನ್ ಅನ್ಸುತ್ತೆ? ನಮಗೆ ಬಿಜೆಪಿನೇ ಒಳ್ಳೇದು ಅನಿಸುತ್ತೆ. ಬಿಜೆಪಿ ಒಳ್ಳೇದು ಅನಿಸುತ್ತೆ ನಮಗೆ. ಬಿಜೆಪಿಯಿಂದ ನಮಗೆ ಅನುಕೂಲ ಇದೆ. ಮುಂದೆ ಡೀಸೆಲ್ ರೇಟ್ ಎಲ್ಲ, ಈ ಕಡೆ ಬನ್ನಿಮ್ಮ, ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ನಮ್ಮ ಸಂಬಳ ಮಾತ್ರ ಅಷ್ಟರಲ್ಲೇ ಇದೆ, ಮತ್ತೆಲ್ಲ ಏರ್ತಾನೆ ಇದೆ. ಮೋದಿ ಗೌರ್ಮೆಂಟ್ ಸಾಧನೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರೆಲ್ಲ. ತಾವೇನ್ ಹೇಳ್ತೀರಿ? ಮತ್ತೆ ಇವ್ರು ಏನ್ ಸಾಧಿಸಿದ್ದಾರೆ ಸರ್? ಕಾಂಗ್ರೆಸ್ನವ್ರು ಏನ್ ಸಾಧಿಸಿದ್ದಾರೆ? ಅದೇ ಅಲ್ವಾ, ಇವ್ರು ಬಂದ್ಮೇಲೆ ತಾನೇ ಎಲ್ಲ ರೇಟ್ ಜಾಸ್ತಿ ಆಗಿದ್ದು. ಮಳೆ ಇಲ್ಲ, ಏನಿಲ್ಲ, ರೈತರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ನಮ್ಗೆ ಈಗ ನೋಡಿ, ನಾವು ಮಿಡ್ಲ್ ಕ್ಲಾಸ್ನವರು, ನಾವು ಸಹ ದುಡ್ದು ತಿನ್ಬೇಕಷ್ಟೇ. ಯಾರಿಗೆ ಬಂದ್ರು ಸರ್ಕಾರದವ್ರು ಮಾಡಿರೋದು ಬರೀ ಲೇಡೀಸಿಗೆ ಮಾತ್ರ ಮಾಡಿದ್ದಾರೆ, ಜೆಂಟ್ಸಿಗೆ ಯಾವುದೇ ರೀತಿ ಇದಿಲ್ಲ, ಬೆನಿಫಿಟ್ಸ್ ಇಲ್ಲ. ಅವ್ರು ಈಗ ನೋಡಿ ಬಸ್. ರೈಟ್ ರಂಜಿತ್, ನೀವು ಮಾತನಾಡಿಸಿ. ಬಹುಶಃ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಅವ್ರು ನೋಡ್ಲಿಕ್ಕೆ ನಿಂತ ಬಿಜೆಪಿ ಸಪೋರ್ಟರ್ಸ್ ಗೊತ್ತಿಲ್ಲ, ಬಿಜೆಪಿ ಪ್ರಣಾಳಿಕೆಗೆ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಎನಿವೇ, ಶ್ರೀಪಾದ್ ಅವರಿಂದನೂ ಕೂಡ ಕ್ವಿಕ್ ರಿಯಾಕ್ಷನ್. ಶ್ರೀಪಾದ್, ಇವತ್ತು ಮೈಸೂರಿಗೆ ಬರ್ತಿದ್ದಾರೆ ಮೋದಿ ಅವರು. ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ವಿ, ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗ್ಲೂ ಕರ್ನಾಟಕದಲ್ಲಿ ಇದ್ರು. ಇವತ್ತು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ, ಇವತ್ತು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಯಾವ ರೀತಿ ಇದೆ ಮಾಹೋಲ್, ಹಾಗೆ ಈ ಪ್ರಣಾಳಿಕೆಯ ಅಂಶಗಳು, ಬಹುಶಃ ಇದನ್ನ ಇಟ್ಕೊಂಡು ಇವತ್ತಿನ ಮತ ಶಿಕಾರಿ ಮತ್ತಷ್ಟು ಬಿರುಸಾಗುತ್ತಾ ಬಿಜೆಪಿಯದ್ದು ಅಂತ ಹೇಳಿ? ಎಸ್ ಸ್ಮಿತಾ, ಈಗ ಮೈತ್ರಿ ಮಾಡಿಕೊಂಡ ಮೇಲೆ, ಸ್ಥಾನ ಹಂಚಿಕೆ ಆದ ಮೇಲೆ ಪ್ರಧಾನಿ ಮೋದಿ ಅವರು ಮೊದಲ ಬಾರಿಗೆ ಸಿಎಂ ತವರು ಕ್ಷೇತ್ರಕ್ಕೆ ಆಗಮಿಸ್ತಾ ಇರೋದು. ಇಲ್ಲಿಂದನೇ ಅಖಾಡ ರಂಗುಗೊಳ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಕೆಲಸ ಆಯಿತು. ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಬರ್ತಾ ಇರೋದ್ರ ಜೊತೆಗೆ ಇವತ್ತು ಈ ಸಂಕಲ್ಪ ಪತ್ರ ಏನಿದೆ, ಇದು ಮತ್ತಷ್ಟು ಬೂಸ್ಟರ್ ಡೋಸ್ ಅನ್ನ ಕೊಡ್ತಾ ಇದೆ. ಅನೇಕ ಯೋಜನೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಆ ನಿರೀಕ್ಷೆಯಂತೆ ಬಿಜೆಪಿಯ ಮ್ಯಾನಿಫೆಸ್ಟೋ ಇರೋದು ನಮಗೆಲ್ಲ ಖುಷಿ ತಂದಿದೆ ಅನ್ನುವಂತಹ ಮಾತನ್ನ ಜನರು ಹೇಳ್ತಾ ಇದ್ದಾರೆ. ರೈತರಿಗಾಗಿ, ಬಡವರಿಗಾಗಿ, ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ವಿದ್ಯುತ್ತು, ಆರೋಗ್ಯ, ಹೀಗೆ 10 ಹಲವು ಯೋಜನೆಗಳಿಗೆ ಹೊಸ ಟಚ್ ಕೊಡುವಂತಹ ಕೆಲಸ ಪ್ರಧಾನಿ ಮೋದಿ ಸರ್ಕಾರದಿಂದ ಆಗ್ತಾ ಇದೆ. ಇನ್ನು ಮೈಸೂರು ಅಖಾಡಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಇವರ ಜೊತೆಗೆ ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ವೇದಿಕೆಯಲ್ಲಿ ಸಾಕ್ಷಿ ಆಗ್ತಾರೆ. 100ಕ್ಕೆ 100ರಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ 100ಕ್ಕೆ 100ರಷ್ಟು ಬೂಸ್ಟರ್ ಡೋಸ್ ಸಿಗುತ್ತೆ. ಸಿದ್ದರಾಮಯ್ಯ ಅವರು ಈಗ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ಲಿ ಅಂತ ಇಲ್ಲಿನ ಸ್ಥಳೀಯ ಶಾಸಕರು ಸವಾಲ್ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರ ಎಂಟ್ರಿ ಮೈಸೂರಿಗೆ ಆಗುತ್ತೆ. ಇಲ್ಲಿನ ಜನ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ರೈಟ್, ಅಲ್ಲಿನ ಅಪ್ಡೇಟ್ಸ್ ಅನ್ನ ನೀವು ಕೊಡ್ತಾ ಇರಿ ಶ್ರೀಪಾದ್. ಥ್ಯಾಂಕ್ ಯು ರಂಜಿತ್. ಹಾಗೆ ಶ್ರೀಪಾದ್, ನಿಮ್ಮ ಇನ್ಪುಟ್ಸ್ಗೆ. ಇಟ್ನಾಳ್ ಸರ್,